ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ BCom 6th ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ನೋಡೋಣ. ಸೊ ಆಲ್ರೆಡಿ ನಾನು 2024 ಇದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್. ಸೊ ಇದನ್ನು ಪ್ರೀವಿಯಸ್ ಕ್ಲಾಸಿಂದ ಕೂಡ ಕೆಲವೊಂದಷ್ಟು ಕ್ವಶನ್ಸನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಸೊ ಓಕೆ, ಇವೆಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಕೂಡ ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 2024. ಸೊ ಇಯರ್ ಯಾವುದು? 2024 ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 5 ಮಾರ್ಚ್ಗೆ ಒಂದು ಕ್ವಶನನ್ನು ಕೇಳಿದ್ದಾರೆ. ನೋಡಿರಿ, 5 ಮಾರ್ಚ್ಗೆ ಕೆಲವೊಂದಷ್ಟು ಕ್ವಶನ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಮೇಲೆ ಒಂದು ಕ್ವಶನನ್ನು ಕೇಳಿದ್ದಾರೆ 5 ಮಾರ್ಚ್ಗೆ. ಸೊ ಇನ್ನೊಂದು ಇದನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಈಸಿ ವೇಲೆ ಅಂಡರ್ಸ್ಟ್ಯಾಂಡ್ ಮಾಡಿಸುತ್ತೇನೆ. ಸೊ ಈಸಿ ವೇಲೆ ನೀವು ಈ ಪ್ರಾಬ್ಲಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಓಕೆ, ಯಾವ ಥರ ಪ್ರೊಸೀಜರ್ಸ್ ಫಾಲೋಅಪ್ ಮಾಡಬೇಕು, ಯಾವ ಥರ ಫಾರ್ಮ್ಯಾಟ್ಸ್ ಕ್ರಿಯೇಟ್ ಮಾಡಬೇಕು. ಸೊ ಓವರಾಲ್ ಡಿಸ್ಕಷನ್ ಇವತ್ತಿನ ಕ್ಲಾಸ್ನಲ್ಲಿ ಮಾಡೋಣ. ಓಕೆ, ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ಇದು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ನೋಡಿರಿ, ಪ್ರಾಬ್ಲಮ 5 ಮಾರ್ಕ್ಸ್ ಕೇಳಿದರೆ ಕ್ವಶನ್ ನಂಬರ್ 4 ಅಂತಿದೆ. ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕಂಪ್ಯೂಟ್ ದ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್. ಸೊ ಇದು ಕ್ವಶನ್ ಈಸ್ ಬೇಸ್ಡ್ ಆನ್ ದ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಮೇಲಿದೆ. ನೋಡಿರಿ, ಮಿಸ್ಟರ್ ಅಭಿಷೇಕ್ ಫಾರ್ ದ ಪ್ರೀವಿಯಸ್ ಇಯರ್ 2022-23 ಅಂತ ಹೇಳ್ತಾರೆ. ಒಂದು ಪ್ರೀವಿಯಸ್ ಇಯರ್ ಕೊಟ್ಟಿದ್ದಾರೆ ಮತ್ತು ಕೆಲವೊಂದಷ್ಟು ಇನ್ಕಮ್ಸನ್ನು ಕೊಟ್ಟಿದ್ದಾರೆ. ನೋಡ್ರಿ ಇದು. ಸೊ ನೀವು ಏನು ಮಾಡಬೇಕು, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಅಂದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಇರೋದ ಅದರ್ ಸೋರ್ಸ್ ಇನ್ಕಮ್ ಯಾವುದು ಅಂತೇಳಿ ಕಾನ್ಸಂಟ್ರೇಷನ್ ಇರಬೇಕು. ಓಕೆ, ಸೊ ಫಸ್ಟ್ ಅಬ್ಸರ್ವ್ ಮಾಡಿರಿ, ಡೈರೆಕ್ಟರ್ಸ್ ಫೀಸ್ ಇದೆ. ಸೊ ಎಷ್ಟಿದೆ? ₹1000 ಇದೆ. ಓಕೆ, ನೆಕ್ಸ್ಟ್ ನೋಡಿರಿ, ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಇನ್ ಬೆಂಗಳೂರು ಅಂತಿದೆ, ರೂಪೀಸ್ ಎಷ್ಟಿದೆ? 25,000 ಇದೆ. ಓಕೆ, ನೆಕ್ಸ್ಟ್ ನೋಡಿರಿ, ಗೋಲ್ಡನ್ ಚೈನ್ ಫೌಂಡ್ ಲೇಯಿಂಗ್ ಇನ್ ದ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತಾರೆ. ಸೊ ರೈಲ್ವೆ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಗೋಲ್ಡನ್ ಚೈನ್ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಎಷ್ಟು? 30,000 ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡಿರಿ, ಪಾಯಿಂಟ್ ನಂಬರ್ ಡಿ ಹೇಳ್ತಾರೆ. ನೋಡಿರಿ, ರೆಂಟ್ ಫ್ರಾಮ್ ವೆಕೆಂಟ್ ಲ್ಯಾಂಡ್ ಇನ್ ಹುಬ್ಳಿ ಅಂತ ಹೇಳ್ತಾರೆ. ಸೊ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 20,000 ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿರಿ, ವಿನ್ನಿಂಗ್ ಫ್ರಾಮ್ ಹಾರ್ಸ್ ರೇಸ್ ಬ್ರೆಕೆಟ್ದಲ್ಲಿ ಗ್ರಾಸ್ ಅಂತ ಕೊಟ್ಟಿದ್ದಾರೆ. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 20,000. ಸೊ ಇದನ್ನು ಡೈರೆಕ್ಟ್ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಸ್ವಲ್ಪ ಅದು ಮಿಸ್ಟೇಕ್ ಆಗಿದೆ. 20,000 ಇದೆ. ನೋಡಿರಿ, ನೆಕ್ಸ್ಟ್ ನೋಡಿರಿ, ಇಂಟ್ರೆಸ್ಟ್ ಫ್ರಾಮ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆಫ್ ಎಕ್ಸ್ ಕಂಪ್ನಿ ಲಿಮಿಟೆಡ್ ಅಂತಿದೆ. ಎಷ್ಟು ಅಮೌಂಟ್ ಇದೆ? 9,000 ಇದೆ. ಓಕೆ, ನೆಕ್ಸ್ಟ್ ಒನ್ ನೋಡಿರಿ, ಪಾಯಿಂಟ್ ನಂಬರ್ ಜಿ ನೋಡಿರಿ, ₹10,000 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ ಅಂತಿದೆ. ಓಕೆ, ಎಷ್ಟು ರುಪೀಸ್ ಇದೆ? 7,000 ರೂಪೀಸ್ ಇದೆ. ಓಕೆ, ಲಾಸ್ಟ್ ಪಾಯಿಂಟ್ ಕೊಟ್ಟಿದ್ದಾರೆ. ನೋಡಿರಿ, ಲಾಸ್ಟ್ಗೆ ಏನು ಕೊಟ್ಟಿದ್ದಾರೆ? ಇಂಟ್ರೆಸ್ಟ್ ರಿಸೀವ್ಡ್ ಫ್ರಾಮ್ ಫಿಕ್ಸ್ಡ್ ಡೆಪಾಸಿಟ್ ವಿತ್ SBI ಅಂತ ಕೊಟ್ಟಿದ್ದಾರೆ. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 8,000 ಕೊಟ್ಟಿದ್ದಾರೆ. ಸೊ ಈ ಥರ ಇದು ಪ್ರೊಸೆಸ್ ಇದೆ. ಸೊ ಇದನ್ನು ನಾವು ಒಂದು ಫಾರ್ಮ್ಯಾಟ್ ಹಾಕ್ಬೇಕು ಇದಕ್ಕೆ. ಸೊ ಫಸ್ಟಿಗೆ ಏನು ಮಾಡ್ರಿ, ನೀವು ಸೊಲ್ಯೂಷನ್ ಅಂತ ಮೆನ್ಷನ್ ಮಾಡಬೇಕು, ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಿದ ನಂತರ ಏನು ಕೇಳಿದಾರೆ ನಮ್ಗೆ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ. ಪ್ರಾಬ್ಲಮ್ದಲ್ಲಿ ಏನು ಕೇಳಿದಾರೆ ನೋಡಿರಿ, ಕಂಪ್ಯೂಟ್ ಟ್ಯಾಕ್ಸೇಬಲ್ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಆಫ್ ಮಿಸ್ಟರ್ ಅಭಿಷೇಕ್ ಫಾರ್ ದ ಪ್ರೀವಿಯಸ್ ಇಯರ್ ಅಂತ ಕೇಳಿದ್ದಾರೆ. ಓಕೆ, ಮಿಸ್ಟರ್ ಅಭಿಷೇಕಿಂದ ಏನು ಫೈಂಡ್ ಔಟ್ ಮಾಡಬೇಕಂದ್ರೆ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಫೈಂಡ್ ಔಟ್ ಮಾಡಬೇಕು. ಸೊ ಹೆಡ್ಡಿಂಗ್ ಕೊಡ್ರಿ, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಆಫ್ ಮಿಸ್ಟರ್ ಅಭಿಷೇಕ್ ಅಂತೇಳಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಸೋರ್ಸಸ್ ಆಫ್ ಇನ್ಕಮ್ ಅಂತೇಳಿ ಮೆನ್ಷನ್ ಮಾಡಿರಿ, ಅಮೌಂಟ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಇವಾಗ ಅಬ್ಸರ್ವ್ ಮಾಡ್ಕೋತಾ ಹೋಗ್ಬೇಕು. ಸೊ ನೀವು ಏನು ಮಾಡಬೇಕಂದ್ರೆ, ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಮೇಲೆ ಯಾವುದೋ ಪ್ರಾಬ್ಲಮ್ ಕೇಳಿದ್ರು ಇವೆಲ್ಲ ಪಾಯಿಂಟ್ಸ್ಗಳನ್ನು ನಿಮ್ಮ ಆನ್ಸರ್ದಲ್ಲಿ ಮೆನ್ಷನ್ ಮಾಡಬೇಕು. ಸೊ ಜಸ್ಟ್ ಮೆನ್ಷನ್ ಮಾಡಿ, ಸೊ ಇದು ಟ್ಯಾಕ್ಸೇಬಲ್ ಯಾವುದಾಗುತ್ತೆ ಇನ್ಕಮ್ ಅದನ್ನು ಮಾತ್ರ ತೆಗೆದುಕೊಳ್ಬೇಕು. ಯಾವುದು ಟ್ಯಾಕ್ಸೇಬಲ್ ಆಗೋದಿಲ್ಲಲ್ಲ, ಸೊ ಒಂದೊಂದು ಇನ್ಕಮ್ಸ್ ಏನಿರ್ತವೆ? ಎಕ್ಸಮ್ಟೆಡ್ ಇನ್ಕಮ್ ಇರ್ತವೆ. ಸೊ ಇಲ್ಲೇ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿ ತೋರಿಸುತ್ತೇನೆ. ಸೊ ಯಾವ್ಯಾವ ಎಕ್ಸಮ್ಟೆಡ್ ಇನ್ಕಮ್ ಅದಾವೆ, ಸೊ ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಸೊ ಇವಾಗ ನೋಡಿರಿ, ಫಸ್ಟ್ ಪಾಯಿಂಟ್ ನಂಬರ್ 1 ಅಬ್ಸರ್ವ್ ಮಾಡ್ಕೋತ ಹೋಗಬೇಕು. ಸೊ ಓಕೆ,
ಸೋರ್ಸಸ್ ಆಫ್ ಇನ್ಕಮ್ದಾಗ ಫಸ್ಟ್ ಪಾಯಿಂಟ್ ಮೆನ್ಷನ್ ಮಾಡಿರಿ, ಡೈರೆಕ್ಟರ್ಸ್ ಫೀಸ್ ಅಂತ ಮೆನ್ಷನ್ ಮಾಡಿರಿ. ಸೊ ಇಲ್ಲಿ ಐತಲ್ಲ ರೀ, ಸೊ ಡೈರೆಕ್ಟರ್ ಫೀಸ ಫಸ್ಟಿಗಿದೆ. ಸೊ ಇದು ಟ್ಯಾಕ್ಸೇಬಲ್ ಇನ್ಕಮ್ ಎಷ್ಟಿದೆ, 1000 ಇದೆ. ಸೊ ಇದನ್ನು ಡೈರೆಕ್ಟಾಗಿ ಏನು ಮಾಡಬೇಕು, ಪ್ರಾಬ್ಲಮ್ದಲ್ಲಿ 1000 ತೆಗೆದುಕೊಳ್ಬೇಕು. ಓಕೆ, ನೆಕ್ಸ್ಟ್ ಒಂದು ನೋಡಿ, ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಇನ್ ಬೆಂಗಳೂರು ಅಂತ ಹೇಳಿ ಇದೆ. ಸೊ ಯಾವಾಗಲೂ ಇನ್ಕಮ್ ಫ್ರಾಮ್ ಇಂಡಿಯಾ ಇನ್ ಅಗ್ರಿಕಲ್ಚರ್, ಸೊ ಅಗ್ರಿಕಲ್ಚರ್ ಇನ್ಕಮ್ ಏನಾದರೂ ಇತ್ತಂದರೆ ಇಟ್ ಈಸ್ ಎ ಎಕ್ಸಮ್ಟೆಡ್ ಇನ್ಕಮ್ ಅಂತ ಹೇಳ್ಬೋದು. ಇಟ್ ಈಸ್ ಎ ಎಕ್ಸಮ್ಟೆಡ್ ಇನ್ಕಮ್ ಅದ. ಸೊ ಇಲ್ಲಿ ಮೆನ್ಷನ್ ಮಾಡ್ಬೇಕು, ನೀವು ಏನಂತ ಹೇಳಿ ಮೆನ್ಷನ್ ಮಾಡಬೇಕು, ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಇನ್ ಬೆಂಗಳೂರು ಅಂತೇಳಿ ಮೆನ್ಷನ್ ಮಾಡಿರಿ. ಬಟ್ ನಂತರ ಅದ್ರ ಮುಂದೆ ಅಮೌಂಟ್ ಕಾಲಮ್ದಲ್ಲಿ ಏನು ಮಾಡಬೇಕು, ಎಕ್ಸಮ್ಟೆಡ್ ಅಂತೇಳಿ ಮೆನ್ಷನ್ ಮಾಡಬೇಕು. ಈ ಥರ ಮೆನ್ಷನ್ ಮಾಡ್ಕೋತ ಹೋಗ್ಬೇಕು. ಓಕೆ, ಏನಿಲ್ಲ, ಜಸ್ಟ್ ಅಬ್ಸರ್ವ್ ಮಾಡೋದ, ಯಾವ ಇನ್ಕಮ್ ಆದವು ಅಂದ್ರೆ ಇನ್ಕಮ್ದ ಟ್ಯಾಕ್ಸಬಲ್ ಇತ್ತಂದ್ರೆ ಅಷ್ಟ ಮೆನ್ಷನ್ ಮಾಡಬೇಕು. ಓಕೆ, ಎ ಗೋಲ್ಡನ್ ಚೈನ್ ಪೌಂಡ್ ಲೇಯಿಂಗ್ ಇನ್ ದ ರೈಲ್ವೆ ಪ್ಲಾಟ್ಫಾರ್ಮ್ ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ಅದರ್ ಸೋರ್ಸ್ ಇನ್ಕಮ್ ಇದೆ. ಸೊ ಇದನ್ನು ಕೂಡ ನೀವು ಡೈರೆಕ್ಟಾಗಿ ಮೆನ್ಷನ್ ಮಾಡ್ಬೋದು. ಈ ಗೋಲ್ಡ್ ಚೈನ್ ಪೌಂಡ್ ಅಂತ ಹೇಳಿ ಮೆನ್ಷನ್ ಮಾಡಿ ಅಮೌಂಟ 30,000 ಅಂತೇಳಿ ತೆಗೆದುಕೊಳ್ಬೋದು. ಓಕೆ, ನೆಕ್ಸ್ಟ್ ನೋಡಿರಿ, ಸಿಂಪಲ್ ಇರುತ್ತೆ ಪ್ರಾಬ್ಲಮ, ಈಸಿಲಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಡಿ ಪಾಯಿಂಟ್ ನಂಬರ್ ಡಿ ನೋಡಿ, ರೆಂಟ್ ಫ್ರಾಮ್ ವೆಕೆಂಟ್ ಲ್ಯಾಂಡ್ ಇನ್ ಹುಬ್ಳಿ ಅಂತ ಹೇಳ್ತಾರೆ. ಇಟ್ ಈಸ್ ಆಲ್ಸೋ ಟ್ಯಾಕ್ಸೇಬಲ್ ಇನ್ಕಮ್. ಸೊ ಇದು ಕೂಡ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ದಲ್ಲಿ ಬರುತ್ತೆ. ಸೊ ಏನು ಮೆನ್ಷನ್ ಮಾಡಿರಿ, ರೆಂಟ್ ಫ್ರಾಮ್ ವೆಕೆಂಟ್ ಲ್ಯಾಂಡ್ ಇನ್ ಹುಬ್ಳಿ ರುಪೀಸ್ ಎಷ್ಟು, 20,000 ಮೆನ್ಷನ್ ಮಾಡಬೇಕು. ಸೊ ಓಕೆ, ನೆಕ್ಸ್ಟ್ ನೋಡೋಣ. ಸೊ ಇವಾಗ ಅಬ್ಸರ್ವ್ ಮಾಡಿರಿ, ಪಾಯಿಂಟ್ ನಂಬರ್ ಇ ಭಾಳ ಅಬ್ಸರ್ವ್ ಮಾಡಿರಿ. ಇದನ್ನ ವಿನ್ನಿಂಗ್ ಫ್ರಾಮ್ ಹಾರ್ಸ್ ರೇಸ್ ಬ್ರೆಕೆಟದಲ್ಲಿ ಗ್ರಾಸ್ ಅಂತ ಕೊಟ್ಟಿದ್ದಾರೆ. ಸೊ ಗ್ರಾಸ್ ಅಂತ ಕೊಟ್ರಂದ್ರೆ ಬ್ರೆಕೆಟದಲ್ಲಿ ನೀವೇನು ಮಾಡಿರಿ, ಇದನ್ನ ಡೈರೆಕ್ಟ್ ಅಮೌಂಟ ತೆಗೆದುಕೊಳ್ಬೇಕು. ಸೊ ಏನು ಮಾಡಿರಿ, ವಿನ್ನಿಂಗ್ ಫ್ರಾಮ್ ಹಾರ್ಸ್ ರೇಸ್ 20,000. ಓಕೆ, ಸೊ ಇದ್ರ ಮೇಲೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ನಿಮ್ಗೆ ಹೇಳ್ತೇನೆ ನೋಡಿರಿ. ಸಪೋಸ ವಿನ್ನಿಂಗ್ ಫ್ರಾಮ್ ಹಾರ್ಸ್ ರೇಸ ಬ್ರೆಕೆಟದಲ್ಲಿ ನೆಟ್, ಸೊ ಈ ಥರ ಹೇಳ್ರಂದ್ರೆ ನೆಟ್ ಅಂತ ಹೇಳ್ರಂದ್ರೆ, ಸೊ ಅವಾಗ ನೀವು ಏನು ಮಾಡ್ಬೇಕಂದ್ರೆ ನೆಟ್ 20,000 ಅಂತ ಹೇಳ್ತಾರೆ. ಓಕೆ, ಸೊ ಹಿಂಗೆ ಹೇಳ್ರಂದ್ರೆ ಅವಾಗ ಏನು ಮಾಡಿರಿ, 20,000 ಇಂಟು 100 ಡಿವೈಡೆಡ್ ಬೈ 70 ಮಾಡ್ಕೋಬೇಕು. ಸೊ ಯಾಕಂದ್ರೆ 30% ಟ್ಯಾಕ್ಸ್ ಪೇ ಮಾಡಿರ್ತಾರೆ. ಸೊ 100 ಡಿವೈಡೆಡ್ ಬೈ 70, ಇದಕ್ಕೆ ಏನಂತಾರೆ, ಗ್ರಾಸಿಂಗ್ ಅಪ್ ಅಂತ ಹೇಳಿ ಕರೀತಾರೆ, ಗ್ರಾಸಿಂಗ್ ಅಪ್. ಸೊ ಇದನ್ನು ಇನ್ ಕೇಸ್ ಏನಾದರೂ ಬ್ರೆಕೆಟದಲ್ಲಿ ನೆಟ್ ಅಂತ ಕೊಟ್ಟರೆ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ನಮ್ಗೆ ನೆಟ್ ಅಂತ ಏನು ಕೊಟ್ಟಿಲ್ಲ, ಡೈರೆಕ್ಟಾಗಿ ಏನು ಕೊಟ್ಟಿದ್ದಾರೆ ಅವರ, ಗ್ರಾಸ್ ಅಂತ ಕೊಟ್ಟಿದ್ದಾರೆ. ಸೊ ಗ್ರಾಸ್ ಅಂತ ಕೊಟ್ಟರೆ ಡೈರೆಕ್ಟಾಗಿ 20,000 ತೆಗೆದುಕೊಳ್ಬೇಕು. ಓಕೆ, ಇದೊಂದು ಪಾಯಿಂಟ್ ನೆನ್ಪಿಟ್ಕೊರಿ, ಬೇರೆ ಪ್ರಾಬ್ಲಮ್ದಾಗೋದು ಬರ್ಬೋದು. ಓಕೆ, ಪಾಯಿಂಟ್ ನಂಬರ್ ಎಫ್ ನೋಡ್ರಿ, ಇಂಟ್ರೆಸ್ಟ್ ಫ್ರಾಮ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಎಕ್ಸ್ ಕಂಪ್ನಿ ಲಿಮಿಟೆಡ್ ಅಮೌಂಟ್ ಎಷ್ಟಿದೆ ನೋಡ್ರಿ, 9,000 ಇದೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ನೀವು ಇದಕ್ಕೂ ಕೂಡ ಗ್ರಾಸ್ ಇಂಟ್ರೆಸ್ಟ್ ಅಂತೇಳಿ ಮಾಡಬೇಕು. ಇಂಟ್ರೆಸ್ಟ್ ಫ್ರಾಮ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಎಕ್ಸ್ ಲಿಮಿಟೆಡ್. ಸೊ ಬ್ರೆಕೆಟ್ದಲ್ಲಿ ಗ್ರಾಸ್ ಅಂತ ಹೇಳಿ ತೆಗೆದುಕೊಳ್ರಿ, ಗ್ರಾಸ್ ಇಂಟ್ರೆಸ್ಟ್ನ. ಅಂದರೆ ಇದನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು. ನೀವು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ, ಫಸ್ಟಿಗೆ ಏನು ಮಾಡಿರಿ, ಒಂದು ಸೆಕೆಂಡ್ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ಬಿಡ್ತೇನೆ. ಓಕೆ, ಒಂದು ಸೆಕೆಂಡ್ ವೇಟ್ ಮಾಡಿರಿ. ಸೊ ಏನು ಮಾಡಿರಿ, ಇದನ್ನು ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡಿರಿ. ಸೊ 9,000 ಏನು ಮಾಡಬೇಕು, ಇಲ್ಲಿ ಸಪ್ರೇಟ್ ಆಗಿ ತೋರಿಸ್ತೀನಿ ನೋಡಿರಿ. ಸೊ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅಂತ ಕೊಟ್ರಂದ್ರೆ, ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅಂತ ಕೊಟ್ರಂದ್ರೆ ಏನು ಮಾಡಬೇಕಂದ್ರೆ, ಸೊ ಈಗ ಎಷ್ಟು ಕೊಟ್ಟಿರ್ತಾರೆ ಅವರ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 9,000 ಕೊಟ್ಟಿದ್ದಾರೆ. ಸೊ 9,000 ಇಂಟು 100 ಡಿವೈಡೆಡ್ ಬೈ 90 ಮಾಡ್ಕೋಬೇಕು. ಓಕೆ, ಇದನ್ನು 100 ಇಲ್ಲಿ 100 ಡಿವೈಡೆಡ್ ಬೈ 90 ಮಾಡಿರಿ. ಸೊ 9,000 ಇಂಟು, ಸೊ ಇಲ್ಲಿ ಏನು ಮಾಡಿರಿ, 9,000 ಇಂಟು 100 ಡಿವೈಡೆಡ್ ಬೈ 90 ಮಾಡ್ಕೋಬೇಕು. ಅಮೌಂಟ್ ಎಷ್ಟು ಬರುತ್ತೆ, 10,000 ಬರುತ್ತೆ. ಸೊ ಈ ಥರ ಅದಕ್ಕೆ ಗ್ರಾಸಿಂಗ್ ಅಪ್ ಅಂತೇಳಿ ಮಾಡ್ಕೋಬೇಕು ನಾವು. ನೆಕ್ಸ್ಟ್ ನೋಡಿರಿ, ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಇತ್ತಂದ್ರೆ ಯಾವಾಗಲೂ ಅದೇ ಥರ ಮಾಡ್ಕೊರಿ. ಸಪೋಸ್ ಇಲ್ಲಿ ಲಿಸ್ಟೆಡ್ ಹೇಳ್ತಾರೆ, ಇನ್ ಕೇಸ ನಾನ್ ಲಿಸ್ಟೆಡ್ ಹೇಳ್ರೂ ಹಿಂಗೆ ಮಾಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನಂಬರ್ ಜಿ ನೋಡಿರಿ,
10,000 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್ ಅಂತ ಹೇಳ್ತಾರೆ. ಸೊ ರುಪೀಸ್ 7,000 ಇದೆ. ಇಟ್ ಈಸ್ ಎ ಎಕ್ಸಮ್ಟೆಡ್ ಇನ್ಕಮ್. ಸೊ ಇದನ್ನು ಕೂಡ ನಾವು ಪ್ರಾಬ್ಲಮ್ದಲ್ಲಿ ಮೆನ್ಷನ್ ಮಾಡಬೇಕು. ಈ ಥರ ಇಂಟ್ರೆಸ್ಟ್ ಆನ್ 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್, ಎನಿ ಬಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಟ್ ಈಸ್ ಎ ಎಕ್ಸಮ್ಟೆಡ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ, ಅಬ್ಸರ್ವ್ ಮಾಡ್ಕೋತವ್ರಿ. ಸೊ ಲಾಸ್ಟ್ ಪಾಯಿಂಟ್ ಇದೆ ನೋಡ್ರಿ, ಇಂಟ್ರೆಸ್ಟ್ ರಿಸೀವ್ಡ್ ಫ್ರಾಮ್ ಫಿಕ್ಸ್ಡ್ ಡೆಪಾಸಿಟ್ ವಿತ್ SBI ಅಂತ ಹೇಳ್ತಾರೆ. ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 8,000 rupees ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಎ ಟ್ಯಾಕ್ಸೇಬಲ್ ಇನ್ಕಮ್. ಸೊ ಇಟ್ ಈಸ್ ಆಲ್ಸೋ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್. ಯು ಹ್ಯಾವ್ ಟು ಮೆನ್ಷನ್ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಾಮ್ FD ವಿತ್ SBI ಅಂತ ಹೇಳ್ತಾರೆ. ಅಮೌಂಟ್ ಎಷ್ಟಿದೆ? 8,000 ಮೆನ್ಷನ್ ಮಾಡಬೇಕು. ಸೊ ಲಾಸ್ಟಿಗೆ ಇನ್ನೆಲ್ಲ ಅದವಲ್ಲ. ಸೊ ಎಲ್ಲ ಫಸ್ಟ್ 1 ಸೆಕೆಂಡ್ ಚೆಕ್ ಮಾಡ್ಕೋತ ಬರೀ. ಪ್ರಾಬ್ಲಮ್ದಲ್ಲಿ ಡೈರೆಕ್ಟರ್ ಫೀಸ್ ಆಗಿದೆ, ಇನ್ಕಮ್ ಫ್ರಾಮ್ ಅಗ್ರಿಕಲ್ಚರ್ ಆಗಿದೆ, ನೆಕ್ಸ್ಟ್ ಗೋಲ್ಡನ್ ಚೈನ್ ಎತ್ತಿದೆ ಇದಾಗಿದೆ, ನೆಕ್ಸ್ಟ್ ವಿಕೆಟ್ ಲ್ಯಾಂಡ್ ಹುಬ್ಳಿ ಆಗಿದೆ, ಗ್ರಾಸ್. ಸೊ ಇದು ಹಾರ್ಸ್ ರೇಸ್ ಬ್ರೆಕೆಟಲ್ಲಿ ಗ್ರಾಸ್ ಆಗಿದೆ, ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಆಗಿದೆ, ನೆಕ್ಸ್ಟ್ 7% ಕ್ಯಾಪಿಟಲ್ ಬಾಂಡ್ಸ್ ಆಗಿದೆ, ಫಿಕ್ಸ್ಡ್ ಡಿಪಾಸಿಟ್ FD ಆಗಿದೆ. ಸೊ ಇವೆಲ್ಲ ಪಾಯಿಂಟ್ಸ್ ಆದ್ಮೇಲೆ ಏನು ಮಾಡಿರಿ, ಟೋಟಲ್ ಇನ್ಕಮ್ ಮಾಡಿರಿ. ಸೊ ಇವನ್ನೆಲ್ಲ ಟೋಟಲ್ ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ? 89,000. ಸೊ ಇಟ್ ಈಸ್ ಎ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, 89,000. ಸೊ ಅಂದ್ರೆ ಅಭಿಷೇಕನ್ ಟೋಟಲ್ ಏನ್ರದ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಅಂದ್ರೆ ಎಷ್ಟು ಇನ್ಕಮ್ ಅರ್ನ್ ಮಾಡಿದ ನಾವು? 89,000 rupees ಅರ್ನ್ ಮಾಡಿದಾನ ಅಂತ ಹೇಳ್ಬೋದು. ಸೊ ಈ ಥರ ನೀವು ಏನು ಮಾಡಬೇಕಂದ್ರೆ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇವೆ. ಸೊ ಇದನ್ನು ಎಕ್ಸಾಮ್ದಲ್ಲಿ ಕೇಳಿದ್ದಾರೆ. 24 ಇಯರಲ್ಲಿ 5 ಮಾರ್ಕ್ಸ್ಗೆ ಕ್ವಶನ್ ನಂಬರ್ 4 ಅಂತ ಹೇಳಿ ಕೇಳಿದ್ದಾರೆ. ಸೊ ಡೈರೆಕ್ಟಾಗಿ ಪಾಯಿಂಟ್ಸ್ಗಳೆಲ್ಲ ಬರಿಬೇಕು ನೀವು. ಬರೆದ ನಂತರ ಸೊ ಅಮೌಂಟ ಟ್ಯಾಕ್ಸೇಬಲ್ ಆದರೆ ಮಾತ್ರ ತೆಗೆದುಕೊಳ್ಬೇಕು, ಇಲ್ಲಪ್ಪ ಅಂತಂದರೆ ಎಕ್ಸಮ್ಟೆಡ್ ಅಂತೇಳಿ ಈ ಥರ ಮೆನ್ಷನ್ ಮಾಡಬೇಕು. ಸೊ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಮಾಡುವಾಗ ಯಾವಾಗಲೂ ನೀವು ಕಾನ್ಸಂಟ್ರೇಷನ್ ಇರೋದ ಗ್ರಾಸ್. ಸೊ ಈ ಥರ ಕೊಟ್ಟಿರ್ತಾರೆ ನೋಡ್ರಿ. ಹಾರ್ಸ್ ರೇಸ್ ಆಗಿರ್ಬೋದು, ವಿನ್ನಿಂಗ್ ಫ್ರಾಮ್ ಲಾಟ್ರೀಸ್ ಆಗಿರ್ಬೋದು. ಸೊ ಆ ಥರ ಎಲ್ಲದ್ರ ಮೇಲೆ ಏನು ಮಾಡ್ಬೇಕು ನೀವು? ಗ್ರಾಸ್ ಅಂತ ಕೊಟ್ರೆ ಅಂದರೆ ಡೈರೆಕ್ಟಾಗಿ ಅಮೌಂಟ್ ತೆಗೆದುಕೊಳ್ರಿ. ಇನ್ ಕೇಸ್ ನೆಟ್ ಅಂತ ಕೊಟ್ಟರೆ ಅಂದರೆ ನೆಟ್ ಅಂತ ಕೊಟ್ಟರೆ ಅಂದರೆ ಏನು ಮಾಡಬೇಕು? ಗ್ರಾಸಿಂಗ್ ಅಪ್ ಮಾಡ್ಕೋಬೇಕು. 100 ಡಿವೈಡೆಡ್ ಬೈ 70 ಅಂತ ಮಾಡಬೇಕು. ಇನ್ ಕೇಸ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ ಇದ್ದರೆ ಅಲ್ಲಿ ಏನು ಮಾಡಬೇಕು? ಇಂಟು 100 ಡಿವೈಡೆಡ್ ಬೈ 90 ಮಾಡ್ಕೋಬೇಕು. ಓಕೆ, ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಸಿಂಪಲ್ಲಾಗಿ ನೀವು ಈಸಿಲಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಸೊ ಇದು ಕ್ವಶನ್ ನಂಬರ್ 4 ಕೇಳಿದರೆ ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್ ಮೇಲೆ. ಓಕೆ, ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ? ಸೊ ಈ ಕ್ವಶನನ್ನು ಸಾಲ್ವ್ ಮಾಡೋಣ. ಯಾವ ಕ್ವಶನ್ ನಂಬರ್ 5 ಸಾಲ್ವ್ ಮಾಡೋಣ. ಸೊ ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಇಂಪಾರ್ಟೆಂಟ್. ಸೊ ಇದು ಕ್ಯಾಪಿಟಲ್ ಗೇನ್ ಮೇಲೆ ಇದೆ. ಓಕೆ, ಸೊ ನೀವೇನು ಮಾಡಿರಿ, ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪ್ರೆಸ್ ದ ಬೆಲ್ ಐಕಾನ್, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ. ಓಕೆ, ಸೊ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಸಾಲ್ವ್ ಮಾಡೋಣ. ಸೊ ಇದನ್ನು ನೋಟ್ ಮಾಡ್ಕೊರಿ. ಓಕೆ, ಥ್ಯಾಂಕ್ ಯು ಆಲ್.